Namaste. I name Darshan Hegde from Bangalore. Okay. ಸರ್, ಜನಿವಾರ ಹಾಕುವುದು 3 ಬಾರಿ ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಮಂತ್ರ, ಅಷ್ಟಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ ಇದನ್ನ ಮಾಡೋದ್ರಿಂದ ಬ್ರಹ್ಮವನ್ನ ಪಡೆಯುವುದು ಹೇಗೆ, ಮತ್ತೆ ಕುಂಡಲಿನಿಯನ್ನ ಮೇಲೆ ತಗೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತಾ, ಇದರ ರಹಸ್ಯ ಏನು, ದೇಹ ಹಾಗೂ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ? ಪ್ರಶ್ನೆ ತುಂಬ ಚಿಕ್ಕದಿದೆ ನಿಮ್ದು, ಬಟ್ ಭಯಂಕರ ವಿಚಾರಗಳೆಲ್ಲ ಅದರಲ್ಲಿ ಹೇಳಬೇಕಾಗ್ತದೆ. ಏನಂತೇಳಿದರೆ ದರ್ಶನ್ ಅವರೇ, ಜನಿವಾರ ಹಾಕುವುದು ಯಾಕೆ ಅಂತ ಕೇಳಿದರೆ ಉಪನಯನ ಆಗುವುದು ಅಂತ. ಉಪನಯನ ಅಂತ ಹೇಳಿದ್ರೆ ಏನು? ಉಪ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ, ನಯನ ಅಂತ ಹೇಳಿದ್ರೆ ಕಣ್ಣು, ಇನ್ನೊಂದು 2 ಕಣ್ಣು ಎಲ್ರಿಗಿದೆ, ಇನ್ನೊಂದು ಕಣ್ಣು ಜ್ಞಾನದ ಕಣ್ಣು, ಅದನ್ನು ಕೊಡುವಂಥದ್ದು ಅಲ್ಲಿ ಉಪನಯನ ವಿಧಿ. ಆಗ ಈ ಉಪವೀತ ಅಥವಾ ಜನಿವಾರವನ್ನು ಹಾಕುವ ರೂಢಿ. ಏನಂತ ಹೇಳಿದ್ರೆ ಎಡಭಾಗಕ್ಕೆ ಜನಿವಾರವನ್ನು ಹಾಕ್ತಾರೆ, 3 ಎಳೆ ಜನಿವಾರ. ಇದು ಏನಂತ ಹೇಳಿದ್ರೆ ದೇವಋಣ, ಪಿತೃಋಣ, ಮಾತೃಋಣ, ದೇವಋಣ, ಋಷಿ ಋಣ, ಪಿತೃಋಣ, ಇದು 3 ಮನುಷ್ಯನಿಗೆ ತೀರಿಸಲಿಕ್ಕೆ ಆಗುದಿಲ್ಲ. ಬೇರೆ ಋಣವನ್ನೆಲ್ಲ ಸ್ವಲ್ಪ ಆದ್ರೂ ತೀರಿಸಬಹುದು. ದೇವತೆಗಳ ಋಣ ಯಾರು? ದೇವತೆಗಳು ಅಗ್ನಿ, ವಾಯು, ವರುಣ, ಸೂರ್ಯ, ಇಂದ್ರ, ಏನೆಲ್ಲ ದೇವತೆಗಳು ಅಂತ ಹೇಳಿದ್ರೆ ಪ್ರಕೃತಿ ಶಕ್ತಿಗಳು. ನಮಗೆ ನೀರು ಇಲ್ಲದಿದ್ರೆ, ಒಂದು ದಿವಸ ನೀರು ಇಲ್ಲದಿದ್ರೆ ಹೇಗಾಗ್ಬೋದು? ಫ್ರೀ ಸಿಕ್ಕಿದಾಗ ನಮಗೆ ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ವಾಯು, ಗಾಳಿ ಸಿಗದಿದ್ರೆ ಕೊರೋನಾ ಟೈಮಲ್ಲೆಲ್ಲ ಗೊತ್ತಾಯಿತು ಏನು ನಮ್ಮ ಜೀವನ ಇದೆಯಾ? ಬೇರೆ ಎಲ್ಲ ನಾವು ಮಾಡ್ಕೊಂಡದ್ದು ಯಾವುದಕ್ಕೂ ಅರ್ಥ ಇರೋದಿಲ್ಲ. ಗಾಳಿ, ನೀರು, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ಇವರೆಲ್ಲ ದೇವತೆಗಳು. ಇವರು ನಮಗೆ ಫ್ರೀ ಆಗಿ ಕೊಡ್ತಿದ್ದಾರೆ. ನಮ್ಮ ದೇಹದಲ್ಲಿ ಕೂಡ ಲೋಕದೇವತೆಗಳಿದ್ದಾರೆ. ನಮ್ಮ ದೇಹದಲ್ಲ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ದಿವಸ ಅವ್ರು ಕೆಲಸ ಮಾಡಿಸಿ ನಿಲ್ಲಿಸಿದ್ರೆ ನಮ್ಮ ದೇಹ ಇರುವುದಿಲ್ಲ. ಸೊ ಇದನ್ನೆಲ್ಲ ಮಾಡು ದೇವತೆಗಳಿಂದ ನಾವು ತಗೊಳ್ಳುವ ಕಾರಣ, ಅದಕ್ಕೆ ದೇವತೆಗಳಿಗೆ ಹವಿಸ್ಸು ಕೊಡುವಾಗ ಓಂ ಅಗ್ನಯೇ ಸ್ವಾಹ, ಇದಂ ಅಗ್ನಯೇ ಇದಂ ನಮಃ, ಓಂ ಪ್ರಜಾಪತಯೇ ಸ್ವಾಹ, ಇದಂ ಪ್ರಜಾಪತಯೇ ಇದಂ ನಮಃ, ಓಂ ಸೂರ್ಯಾಯ ಸ್ವಾಹ, ಇದಂ ಸೂರ್ಯಾಯ ಇದಂ ನಮಃ. ನಮಃ ಅಲ್ಲ, ಅದು ನಮಮ ಅಂತ ಹೇಳಿದ್ರೆ ನನ್ನದಲ್ಲ. ದೇವತೆಗಳಿಗೆ ಹೆಸರೇ ಇರುವುದು ದೇವತೆಗಳು, ಅವರಿಗೆ ಕೊಡ್ಲಿಕ್ಕೆ ಮಾತ್ರ ಗೊತ್ತು. ಅವರಿಗೆ ಕರ್ಮ ಬಂಧನ ಇಲ್ಲ, ಅವ್ರು ಯಾರಿಂದಲೂ ಏನು ತಕೊಳ್ಳುವುದಿಲ್ಲ. ಆದ್ರಿಂದ ದೇವತೆಗಳಿಗೆ ನೀವು ಏನು ಕೊಟ್ಟರು ಅದು ನಿಮಗೆ ವಾಪಸ್ ಬರ್ತದೆ. ಹಾಗಾದ್ರೆ ನಾವು ಅವರಿಂದ ಇಷ್ಟೆಲ್ಲ ಪಡೆದು ಇರುವಾಗ ಅವರಿಗೆ ನಾವು ಏನಾದರೂ ಕೊಡ್ಬೇಕಂತ ಹೇಳಿ ಹವಿಸ್ಸು ಕೊಡುವಾಗ ಓಂ ಇಂದ್ರಾಯ ಸ್ವಾಹ, ಇದಂ ಇಂದ್ರಾಯ ಇದಂ ನಮಮ ಅಂತ ಹೇಳಿದ್ರೆ ನನ್ನದಲ್ಲ ಅಂತ ಕೊಡುದು. ಆಗ ಅವರಿಗೆ ಕರ್ಮಬಂಧನ ಇಲ್ಲದ ಕಾರಣ ಅವ್ರು ನಮಗೆ ವಾಪಸ್ ಕೊಡ್ಬೇಕಂತ ಇಲ್ಲ. ಇದು ನನ್ನದಲ್ಲ, ಇದು ನಿಮ್ಮ ಪಾಲು ಅಂತ ಕೊಡುದು. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಕೊಟ್ಟರೆ ಕೂಡ ಆ ದೇವತೆಗಳ ಋಣ ನಮ್ಮಿಂದ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಋಷಿ ಋಣ, ಋಷಿ ಅಥವಾ ವಿಜ್ಞಾನಿಗಳು ಯಾರೇ ಆಗಿರಲಿ ನಮಗೋಸ್ಕರ ಇಷ್ಟೆಲ್ಲ ಮಾಡಿರ್ತಾರೆ. ಈಗಿನ ಆಧುನಿಕ ಕಾಲದಲ್ಲಿ ವಿಜ್ಞಾನಿಗಳು ಇಷ್ಟೆಲ್ಲ ನಮಗೆ ಮೆಷಿನ್, AC, ಅದು ಇದು ಏನೆಲ್ಲ ಕೊಟ್ಟಿದ್ದಾರೆ. ನಮ್ಮ ಹತ್ರ ಕೋಟಿ ಹಣ ಕೊಳೆತಿದ್ರೆ ಕೂಡ ಯಾರಾದರೂ ಅವನ ಇಡೀ ಜೀವನ ಇನ್ವೆಸ್ಟ್ ಮಾಡಿ ಒಂದು AC ತಯಾರು ಮಾಡೋದಿದ್ರೆ, ಕಾರು ತಯಾರು ಮಾಡೋದಿದ್ರೆ, ಒಂದು ಫ್ಯಾನ್ ತಯಾರು ಮಾಡೋದಿದ್ರೆ ನಮಗೆ ಬದುಕಲಿಕ್ಕೆ ಆಗ್ತಿತ್ತೆ ಈಗ. ಸೊ ಅದಕ್ಕೆ ಒಂದು ಆ ಗ್ರಾಟಿಟ್ಯೂಡ್, ಆ ಋಣ. ಅಥವಾ ಋಷಿಗಳು ನಮಗೆ ಇಂಥ ಜ್ಞಾನವನ್ನೆಲ್ಲ ಕೊಟ್ಟಿದ್ದಾರೆ, ಇಷ್ಟು ಗ್ರಂಥಗಳನ್ನೆಲ್ಲ ಬರೆದಿಟ್ಟಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಬೇರೆ ನಮ್ಮ ಹಿರಿಯರು ಎಷ್ಟು ಸಸ್ಯಗಳ ಬಗ್ಗೆ, ಔಷಧೀಯ ಸಸ್ಯಗಳ ಬಗ್ಗೆ, ಅದು ಇದು, ಇದನ್ನು ತಿನ್ಬಹುದು, ಇದನ್ನು ತಿನ್ನಬಾರ್ದು, ಇದನ್ನೆಲ್ಲ ಕಂಡುಹಿಡಲಿಕ್ಕೆ ಎಷ್ಟು ಜನ ತಮ್ಮ ಜೀವನ ಕೊಟ್ಟಿರ್ಬೋದು. ಒಂದು ಗೆಡ್ಡೆಯನ್ನು ತಿನ್ಬಹುದು, ಒಂದು ಗೆಡ್ಡೆಯನ್ನು ತಿನ್ನಬಾರ್ದು, ಇಷ್ಟೆಲ್ಲ ಮಾಡಬೇಕಾದ್ರೆ ಎಷ್ಟು ಜನ ಅದನ್ನು ತಿಂದು ಸತ್ತಿರ್ಬೋದು. ಆ ಅನುಭವದಿಂದ ನಮ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ಅವರ ಋಣ ತೀರಿಸಲಿಕ್ಕೆ ಆಗುದು. ನಮಗೆಲ್ಲ ರೆಡಿಮೇಡ್ ಸಿಕ್ಕಿದೆ. ಇನ್ನು ನಮ್ಮ ಪಿತೃಗಳು ಅಂತ ಹೇಳಿದ್ರೆ ನಮ್ಮ ವಂಶಸ್ಥರು ಅಥವಾ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಇಂಥ ದೇಹವನ್ನು ಕೊಟ್ಟಿದ್ದಾರೆ. ನಮಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ನಮ್ಗೆ ಏನೆಲ್ಲ ಲೈಕ್ ಬರ್ತದ, ಖುಷಿ ಎಲ್ಲ ಇರುವುದು ನಮ್ಮ ದೇಹ, ಅವ್ರು ಕೊಟ್ಟ ದೇಹದಿಂದ. ಸೊ ಆ ಋಣ ಕೂಡ ತೀರಿಸಲಿಕ್ಕೆ ಆಗುದಿಲ್ಲ. ಈ 3 ಋಣ ನಿಮಗೆ ತೀರಿಸಲಿಕ್ಕೆ ಆಗುದಿಲ್ಲ. ಆದ್ರಿಂದ ನೀವು ಆದಷ್ಟು ಅದನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನೆನಪಿಸ್ಲಿಕ್ಕೆ, ನಿಮ್ಮ ಹೆಗಲ ಮೇಲೆ ಆ ಋಣದ ಭಾರ ಇದೆ ಅಂತ ಹೇಳಲಿಕ್ಕೆ ಆ 3 ಇದನ್ನ ಹಾಕುವುದು. ಇದೇ ಉಪನಯನ, ಇದು ಜ್ಞಾನದ ಕಣ್ಣು. ಮದುವೆ ಆದ ನಂತರ ಹೆಂಡತಿದ್ದು ಕೂಡ ನನ್ನ ಜವಾಬ್ದಾರಿ ಅಂತ ಹೇಳಿ 2 ಜನಿವಾರ ಹಾಕುವುದು. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ನಮಗೆ ಹೇಗೆ ಒಂದು ಗ್ರಾಜುಯೇಷನ್ ಕೊಡುವಾಗ ಒಂದು ನಮಗೆ ಏನು ಹೇಳ್ತಾರೆ, ಒಂದು ಬೇಸಿಕ್ ರಿಕ್ವೈರ್ಮೆಂಟ್, ಒಂದು ಆರ್ಮಿ ಅವನಿಗೆ ಯೂನಿಫಾರ್ಮು,
ಇದೇ ರೀತಿ ಒಬ್ಬ ಬ್ರಹ್ಮಜ್ಞನಿಗೆ ಜನಿವಾರ ಹಾಕೋದು, ಜನಿವಾರ ಹಾಕಲಿ ಆಗದೇ ಇರಲಿ, ಎಲ್ಲ ಮನುಷ್ಯರಲ್ಲಿ ಆ 3 ಋಣ ಇದ್ದೆ ಹೆಗಲ ಮೇಲೆ. ಇನ್ನು 3 ಬಾರಿ ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಮಂತ್ರ ಜಪ ಬಗ್ಗೆ ಹೇಳಿದ್ರಿ. ಇನ್ನು ಅಷ್ಟಾಕ್ಷರಿ ಮತ್ತು ಪಂಚಾಕ್ಷರಿ ಅದು ಅವರವರ ಸಂಪ್ರದಾಯದ ಪ್ರಕಾರ ಬದಲಾಗ್ತದೆ. ಮೂಲದಲ್ಲಿ ಗಾಯತ್ರಿ ಮತ್ತು ಸಂಧ್ಯಾ ವಂದನೆ ನೋಡಿ, ನಾವು ಏನು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಹೇಳ್ತೇವೆ, ಈಗೆಲ್ಲ ಮಿಕ್ಸಪ್ ಆಗಿದೆ, ಅನೇಕ ಪಂಥಗಳು ಬಂದಿದೆ, ಅನೇಕ ಇದಿದೆ. ಈಗ ನಾವಂತೂ ಪೂರ್ತಿ ಮಿಕ್ಸಪ್ ಮಾಡ್ಕೊಂಡಿದ್ದೇವೆ ಎಲ್ಲ. ಬಟ್ ಮೂಲದಲ್ಲಿ ವೇದ ಕಾಲದಲ್ಲಿ ಇದ್ದದ್ದು ಬೇರೆ ಯಾವುದೇ ವಿಗ್ರಹ ಆರಾಧನೆ, ದೇವಸ್ಥಾನ ಪೂಜೆ ಇದು ಯಾವುದಿರಲಿಲ್ಲ. ಇದ್ದದ್ದು ಖಾಲಿ 3 ಹೊತ್ತು ಸಂಧ್ಯಾ ವಂದನೆ. ಏನಂತ ಹೇಳಿದ್ರೆ ಪ್ರತ್ಯಕ್ಷ ಸೂರ್ಯ, ಪ್ರತ್ಯಕ್ಷ ದೇವರೂಪನಾದ ಸೂರ್ಯನಿಗೆ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ, ಭಾನೋ ಭಾಸ್ಕರ ಮಾರ್ಥಾಂಡ ಚಂಡರಶ್ಮಿ ದಿವಾಕರ. ಭಾನೋ ಭಾಸ್ಕರ ಮಾರ್ಥಾಂಡ, ಎಂಥ ಅದ್ಭುತ ವಿಷಯಗಳೆಲ್ಲ ನೋಡಿ. ಮಾರ್ಥಾಂಡ ಮೃತ್ಯೆ ಅಂಡೆ ಸತ್ತ ಮೊಟ್ಟೆಯಲ್ಲಿ ಹುಟ್ಟಿದವ ಮಾರ್ಥಾಂಡ. ಭೃತ್ಯಾಂಡೇನ ಸಂಜಾತ ಮಾರ್ಥಾಂಡಾಸ್ತೇನ ಭಾಸ್ಕರ. ಹಾಗಾದ್ರೆ ಒಂದು ಸತ್ತ ಮೊಟ್ಟೆಯಲ್ಲಿ ಹುಟ್ಟುವುದಂದ್ರೆ ಏನು ನಮ್ಗೆ ಅರ್ಥ ಆಗುದಿಲ್ಲ. ವಿಜ್ಞಾನ ಬೆಳೆದಾಗಿ ನಮ್ಗೆ ಅರ್ಥ ಆಗ್ತಾ ಉಂಟು. ಏನಂತ ಹೇಳಿದ್ರೆ, ಒಂದು ನಕ್ಷತ್ರ ಯಾವತ್ತೂ ಕೂಡ ಅದು ರೆಡ್ ಜಾಯಿಂಟ್ ಆಗಿ ಅದು ಬ್ಲಾಸ್ಟ್ ಆದಾಗ ಅದರ ಮೂಲದಿಂದ ಏನು ಉಳಿತದ ವಸ್ತು, ಅದರಿಂದ ಇನ್ನೊಂದು ನಕ್ಷತ್ರ ಉತ್ಪತ್ತಿ ಆಗ್ತದೆ. ಹಾಗೆ ಮೃತ ಸತ್ತ ಅಂಡ ಮೊಟ್ಟೆಯಿಂದ ಯಾರು ಹುಟ್ಟಿದಾನ ಅವ ಸೂರ್ಯ. ನಕ್ಷತ್ರಗಳು ಹೇಗೆ ಹುಟ್ಟುತ್ತವೆ ಅಂತ ಒಂದೊಂದು ವಾಕ್ಯದಲ್ಲಿ ಕೂಡ ಹೇಳ್ತೇವೆ. ಅರ್ಥ ಅದಕ್ಕೆ ಹೇಳೋದು ವೇದ ಎನ್ನುವುದು ಅದೊಂದು ಸಮುದ್ರ, ಎಷ್ಟು ಹುಡುಕಿದ್ರೂ ಮುಗಿಯುವುದಿಲ್ಲ ಅದರಲ್ಲಿ. ಸೊ ಅಂತ ಸೂರ್ಯನಿಗೆ 3 ಹೊತ್ತು ಖಾಲಿ ಸಂಧ್ಯಾ ವಂದನೆ ಮಾಡುವಂಥ ವಿಧಿ ಹೇಗೆ ಅಷ್ಟೇ ಇದ್ದದ್ದು ವಿಧಿ. ಅದರಲ್ಲಿ ಎಲ್ಲ ಮಾಡಿದ್ದಾರೆ. ನಮ್ಮ ಪ್ರಾಣಗಳನ್ನು ಶುದ್ಧೀಕರಿಸುವುದು ಹೇಗೆ, ದೇಹವನ್ನು ಹೇಗೆ, ಅದರಲ್ಲಿ ಎಲ್ಲ ಮಿಕ್ಸಪ್ ಮಾಡಿ ಆ ಒಂದು ಇದ್ದದ್ದು ಮಾತ್ರ ಒಬ್ಬನಿಗೆ ಸನಾತನಿಗೆ 3 ಹೊತ್ತು ಸಂಧ್ಯಾ ವಂದನೆ ಮಾತ್ರ. ಯುದ್ಧ ಕಾಲದಲ್ಲಿ ಕೂಡ ಕೃಷ್ಣಾರ್ಜುನರು ಸಂಧ್ಯಾ ವಂದನೆ ಮಾಡಿ ಬಂದರು ಅಂತ ಉಂಟು. ಅಂದು 3 ಹೊತ್ತು ಮಾಡಲೇಬೇಕು. ಹೇಗೆ ಮುಸಲ್ಮಾನರಲ್ಲಿ ಹೇಗೆ 5 ಸಲ ನಮಾಜ್ ಮಾಡಲೇಬೇಕಂತ ಉಂಟು, ಅದೇ ರೀತಿ 3 ಹೊತ್ತು ಸಂಧ್ಯಾ ವಂದನೆ ಇತ್ತು. ಅಷ್ಟೇ ಇದ್ದದ್ದು. ಅದರೊಟ್ಟಿಗೆ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರರು ಕಂಡು ಹುಡುಕಿದ ನಂತರ ಗಾಯತ್ರಿ ಮಂತ್ರವನ್ನು ಕೂಡ ಮಾಡಿದ್ದು, ಈ ಶಕ್ತಿಯನ್ನು ಪ್ರಚೋದನೆ ಮಾಡಿಸಲಿಕ್ಕೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇದು ಇದರ ಗಾಯತ್ರಿ ಮತ್ತು ಸಂಧ್ಯಾ ವಂದನೆ ವಿಷಯ. ಮತ್ತೆ ಅಷ್ಟಾಕ್ಷರ ಪಂಚಾಕ್ಷರಗಳು ಮತ್ತೆ ಸೇರಿಸಿದ್ದು. ಇದನ್ನು ಮಾಡೋದ್ರಿಂದ ಬ್ರಹ್ಮವನ್ನು ಪಡೆಯುವುದು ಹೇಗೆ ಅಂತ ಕೇಳಿದ್ರೆ, ಬ್ರಹ್ಮವನ್ನು ಪಡೆಯುವುದಂದ್ರೆ ಏನು? ವೇದದಲ್ಲಿ ಬ್ರಹ್ಮವನ್ನು ಪಡೆಯುವ ಪ್ರಸ್ತಾಪ ಎಲ್ಲ ಸ್ವರ್ಗವನ್ನು ಪಡೆಯಲಿಕ್ಕೆ ಮಾತ್ರ ಇರೋದು. ಉಪನಿಷತ್ ಕಾಲದಲ್ಲಿ ಬ್ರಹ್ಮದ ಜಿಜ್ಞಾಸೆ ಬರ್ತದೆ. ಏನು ಬ್ರಹ್ಮ ಅಂತ ಹೇಳಿದ್ರೆ, ನಿರತಿಶಯ ಬೃಹತ್ ಬ್ರಹ್ಮಣಂಚ ಬ್ರಹ್ಮ, ಆಕಾಶ ಶರೀರಂ ಬ್ರಹ್ಮ. ಈ ಬ್ರಹ್ಮ ಅಂತ ಹೇಳಿದ್ರೆ ಇದೆಲ್ಲ ಬ್ರಹ್ಮಾಂಡ. ಇದರ ಬಗ್ಗೆ ತುಂಬ ಸಲ ಹೇಳಿದ್ದೇನೆ, ಪುನಃ ಹೇಳ್ಬೇಕಂತೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ, ಪ್ರಶ್ನೋತ್ತರದ್ದು. ಸೊ ಅಂಥ ಬ್ರಹ್ಮಾಂಡದಲ್ಲಿ ನಾವು ಬೇರೆ ಅಂತ ತಿಳ್ಕೊಂಡಿದ್ದೇವೆ. ಯಾವಾಗ ನಮ್ಮ ಧೀಶಕ್ತಿ ಪ್ರಚೋದನೆ ಆಗ್ತದ, ಯಾವಾಗ ನಮಗೆ ಅರ್ಥ ಆಗ್ತದ, ಆಗ ನಾವು ಮತ್ತು ಅದು ಬೇರೆ ಬೇರೆ ಅಲ್ಲ. ಇದೇ ಬ್ರಹ್ಮವನ್ನು ಪಡೆಯುವುದು. ಅದಕ್ಕೆ ಇನ್ನೊಂದು ಬ್ರಹ್ಮವನ್ನು ಪಡೆಯಲಿಕ್ಕೆ ಅಂತ ಬೇರೆ ಒಂದು ಮಾರ್ಗ ಇಲ್ಲ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮವನ್ನು ಅರ್ಥ ಮಾಡ್ಕೊಳ್ತಾನೆ ಅವ ಬ್ರಹ್ಮನೇ ಆಗ್ತಾನೆ. ಅದನ್ನೇ ಕೃಷ್ಣ ಹೇಳಿದ ಅರ್ಜುನನಿಗೆ, ನಾನು ಮತ್ತು ನೀನು ಯಾವಾಗಲೂ ಇಲ್ಲಿ ಇರಲಿಲ್ಲ ಅಂತಿಲ್ಲ, ನನಗೆ ಗೊತ್ತಿದೆ ಅದು ವಿಷಯ, ನಿನಗೆ ಗೊತ್ತಿಲ್ಲ, ಇಷ್ಟೇ ವ್ಯತ್ಯಾಸ ಅಂತ. ಅರ್ಥ ಆಯ್ತಲ್ವಾ? ಇನ್ನು ಕುಂಡಲಿನಿ ಎಲ್ಲ ಇದೆಲ್ಲ ನಂತರ ಬಂದಂಥದ್ದು ಒಂದೊಂದೇ ವಿಷಯಗಳು. ಎಲ್ಲವನ್ನು ನೀವು ಲಕ್ಷಾಂತರ ವರ್ಷಗಳಿಂದ ಬಂದ ವಿಷಯಗಳನ್ನು ಒಂದರಲ್ಲಿ ನೀವು ತಕ್ಕೊಂಡ್ರೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಬ್ರಹ್ಮವನ್ನು ಪಡೆಯುವುದು ಹೇಗೆ, ಮತ್ತೆ ಕುಂಡಲಿನಿಯನ್ನು ಮೇಲೆ ತಗೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತಾ. ಇದು ಕುಂಡಲಿನಿಗೆ ಸಂಬಂಧಪಟ್ಟದ್ದಲ್ಲ. ಇದು ಖಾಲಿ ಸೂರ್ಯನನ್ನ ಪ್ರಾರ್ಥನೆ ಮಾಡುವುದು, ಪ್ರಕೃತಿ ಶಕ್ತಿಗೆ ತಲೆಬಾಗಿ ಇಡೀ ಬ್ರಹ್ಮಾಂಡ ಭೂಮಿಯನ್ನು ಚಾಲನೆ ಮಾಡುವಂಥ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆದಂಥ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾ, ಅದರಲ್ಲಿ ಕೆಲವು ವಿಶಿಷ್ಟವಾದ ಟೆಕ್ನಿಕನ್ನು ಯೂಸ್ ಮಾಡಿ ನಮ್ಮಲ್ಲಿ ಆ ಬ್ರಹ್ಮವನ್ನು ಅನುಭವಿಸಲಿಕ್ಕೆ ಇರುವಂಥ ವಿಧಾನ. ಅರ್ಥ ಆಯ್ತಲ್ವಾ? ನಂತರ ಮಂತ್ರದ ಮೂಲಕ ಎಲ್ಲ ಮೈಂಡನ್ನು ಟ್ರಾನ್ಸ್ಗೆ ಹಾಕಿ ನಮ್ಮ ಅಂತರ್ಶಕ್ತಿಯನ್ನು, ನಮ್ಮ ಸಬ್ಕಾನ್ಷಿಯಸನ್ನು ರೀಚ್ ಆದಾಗ
ನಮ್ಗೆ ಅದು ಆಗ್ತಾ ಹೋಗ್ತದೆ, ಅದೊಂದು ಪ್ರಕ್ರಿಯೆ. ಅದರಿಂದ ಕುಂಡಲಿನಿ ಕೂಡ ಜಾಗೃತ ಆಗ್ತದೆ. ಬೇರೆ ಎಲ್ಲ ಇರುವಂತದ್ದು ಖಾಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತದ್ದು. ಅರ್ಥ ಕಾನ್ಸಿಯಸ್ಲಿ ಗೊತ್ತಿರ್ತದೆ ಎಲ್ಲರಿಗೆ, ಸಬ್ ಕಾನ್ಸಿಯಸ್ಲಿ ಒಳಗೆ ನಮ್ಮ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ಅನುಭವಿಸುವಂಥದ್ದು, ಎಲ್ಲವನ್ನು ತಿಳ್ಕೊಂಡಾಗ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಯಾವುದನ್ನು ತಿಳ್ಕೊಳ್ತಾನೆ, ತತ್ವಮಸಿ, ಯಾವುದನ್ನು ನೀನು ಹುಡುಕುತ್ತಿದ್ಯಾ ಅದು ನೀನೇ. ಇದು ಕಾನ್ಸಿಯಸ್ಲಿ ಸಬ್ ಕಾನ್ಸಿಯಸ್ಲಿ ನಮ್ಗೆ ಅರ್ಥ ಆಗ್ಬೇಕು ಒಳಗಿಂದ. ಅರ್ಥ ಆಯ್ತಲ್ವಾ? ಸೊ ಹೋಗೋಕ್ಕೆ ಹೆಲ್ಪ್ ಮಾಡುತ್ತಾ? ಇಲ್ಲ. ಕುಂಡಲಿನಿಗೂ ನಿಮ್ಮ ಸಂಧ್ಯಾವಂದನೆಗೂ ಸಂಬಂಧ ಇಲ್ಲ. ಕುಂಡಲಿನಿ ಅನ್ನೋದೆಲ್ಲ ನಂತರ ಬಂದದ್ದು ಯೋಗ ಮಾರ್ಗದಲ್ಲಿ. ಇದರ ರಹಸ್ಯ ಏನು? ದೇಹ ಹಾಗೂ ಮನಸ್ಸಿನ ಮೇಲೆ ಏನು ಪರಿಣಾಮ? ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಅದ್ಭುತ ಪರಿಣಾಮ ಆಗ್ತದೆ ನೀವು ಸಂಧ್ಯಾವಂದನೆಯನ್ನು ಕಲಿತು ಮಾಡಿದ್ರೆ. ಅದು ಮೂಲದಲ್ಲಿ ಇದ್ದಂಥದ್ದು, ಈಗ ಪೂಜೆ ಮಾಡಿದ್ರು ಅದರಿಂದ ಆಗ್ತದೆ. ಬಟ್ ಮೈನ್ ಏನಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಂಡು ಇನ್ವಾಲ್ವ್ ಆಗಿ ಮಾಡೋದು. ಕರ್ಮಕಾಂಡದಿಂದ ಏನಾಗುದಿಲ್ಲ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಆಕೆ ಹೇಳ್ತಾರೆ ಅಲ್ವಾ, ಆಕೆ ಕೊರಳಿಂದ ಕರೆದ್ರೆ ಬರ್ಲಿಕ್ಕಿಲ್ಲ, ಕರುಳಿಂದ ಕರಿಬೇಕಂತ. ಸೊ ಆ ಅಟ್ಯಾಚ್ಮೆಂಟ್ ಅದನ್ನೇ ನಾವೆಲ್ಲ ಕಲಿಸುವುದು. ಬಟ್ ಅದು ಯಾವಾಗವರೆಗೆ ನಿಮ್ಗೆ ಅರ್ಥ ಆಗುದಿಲ್ಲ, ಅದು ಅರ್ಥವೇ ಆಗುದಿಲ್ಲ ನಿಮ್ಗೆ. ನೀವು ಕಷ್ಟದ ಏನು ಕೆಲವರೆಲ್ಲ ಹೇಳ್ತಿದ್ರಂತೆ, ಶ್ರೀವಿದ್ಯೆ ಅಂತ ಹೇಳಿ ಅವರು ಕಳಿಸ್ತಾರೆ. ಅದು ಶ್ರೀವಿದ್ಯೆ ಅಲ್ಲ, ಶ್ರೀವಿದ್ಯೆ ಅಂತ ಹೇಳಿದ್ರೆ ಬೇರೆ ಬೇರೆ ಇದೆ, ಇಷ್ಟು ದೀಕ್ಷೆ ಇದೆ, ಅದು ಇದೆ, ಇದು ಇದೆ. ಅದು ನನಗೂ ಕೂಡ ಗೊತ್ತಿದೆ ಅದೆಲ್ಲ ಇದೆ ಅಂತ. ನಾನು ಶ್ರೀವಿದ್ಯೆಯನ್ನು ಕಲಿಸ್ತಿಲ್ಲ ನಿಮಗೆ. ಶ್ರೀವಿದ್ಯಾ ಸೂತ್ರ ಅಥವಾ ಶ್ರೀವಿದ್ಯಾ ಸಾರ ಕಲಿಸಿದ್ದು ಅಂತ ಹೇಳಿದ್ರೆ, ಶ್ರೀವಿದ್ಯೆಯ ಮೂಲ ಸಾರ ಏನು ಅದು ಲಲಿತಾ ಸಹಸ್ರನಾಮದಲ್ಲಿದೆ, ಅದನ್ನು ಕಲಿಸಿದ್ದು. ನಿಮ್ಗೆ ಗಣಪತಿ ದೀಕ್ಷೆ ಕೊಡ್ತಾ, ಮಹಾಭಿಷೇಕ ವಿದ್ಯೆಯನ್ನು ಕಲಿಸ್ತಾ, ಅದೆಲ್ಲ ಮಾಡ್ತಾ ಆನ್ಲೈನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕೂಡ ನಮ್ಮ ಕ್ಲಾಸಿಗೆ ಬಂದು ಅವರು ಬೇರೆ ಕಡೆ ಒಳ್ಳೆ ಕಲಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಕ್ಲಾಸಿಗೆ ಅಲ್ಲಿ ಒಳ್ಳೆ ಕಲಿಸಿದ್ರೆ ಯಾಕೆ ಬರುವುದು? ನಾನೇನು ಕರೆದಿದ್ದೇನಾ? ಸೊ ಇದೆಲ್ಲ ವಿಷಯ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡು.